ಎಲ್ಲ ವರ್ಗದ ವಿರೋಧಿ ಸರ್ಕಾರ ಮತ್ತು ಇವರು ಭಾಗ್ಯಗಳನ್ನು ಕೊಡ್ತಾ ಕೊಡ್ತಾ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಕೊಲೆಗಳ ಭಾಗ್ಯ ಸರ್ಕಾರ ಅಂದರೆ ತಪ್ಪಾಗಲಾರದು. ಸನ್ಮಾನ್ಯ ಸಿದ್ದರಾಮಯ್ಯನವರೇ 5 ಭರವಸೆಗಳನ್ನು ಕೊಟ್ಟು ಜನರಿಗೆ ಸುಳ್ಳೇಳಿ ಮಕ್ಕಳು ಟೋಪಿ ಹಾಕಿ ವಂಚನೆ ಮಾಡಿ ಅಧಿಕಾರಕ್ಕೆ ಬಂದ್ರಿ. ಯಾವ ಭರವಸೆಗಳು ಯಾವ ಪುರುಷಾರ್ಥಕ್ಕೋಸ್ಕರ ನಿಮ್ಮ ಭರವಸೆಗಳು ಈಡೇರಿಸೋಕ್ಕಾಗಿಲ್ಲ. ಯುವನಿಧಿ ಇದುವರೆಗೂ ಇನ್ನೂ ಯುವಕರಿಗೆ ಹಣ ಸಿಕ್ಕಿಲ್ಲ. ಅನ್ನಭಾಗ್ಯ 5 kg ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಕೊಡ್ತಾರೆ, ನೀವು 5 kg ಕೂಡ ಅಕ್ಕಿಯಲ್ಲಿ 100 ಚಿಲ್ಲರ ಈ 3-4 ತಿಂಗಳಿಗೆ ಎಲ್ಲ ಹಣನೇ ಬಂದಿಲ್ಲ. ಸಾಮಾನ್ಯ ಜನರಿಗೆ ಮಹಿಳೆಯರು ಶಾಪ ಹಾಕ್ತಾರೆ ಅಕ್ಕಿ ಹಣ ಬಂದಿಲ್ಲ ಅಂತೇಳಿ. ಚುನಾವಣೆ ಪೂರ್ವದಲ್ಲಿ ಗೃಹಲಕ್ಷ್ಮಿ 2 ತಿಂಗಳು 3 ತಿಂಗಳು ಅಡ್ವಾನ್ಸ್ ಹಾಕ್ಬಿಟ್ರಿ. ಇನ್ನು ಮುಂದೆ ಹಾಕ್ತೀರಾ? ಜನರಿಗೆ ಯಾವ ಗ್ಯಾರಂಟಿ ಕೊಡ್ತೀರಿ? ನಾನು ಸರ್ಕಾರ ಕೇಳಕ್ಕೆ ಇಚ್ಛೆಪಡ್ತೀನಿ. ಸರ್ಕಾರ ದಿವಾಳಿಯಾಗಿದೆ. ಯಾವ ಬಡ ರೈತರು ಕೂಲಿ ಕಾರ್ಮಿಕರು ಹಸುಗಳನ್ನು ಸಾಕಿ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹ ಧನ ಕಳೆದ 8 ತಿಂಗಳಿಂದ ಪ್ರೋತ್ಸಾಹ ಧನ ಬಿಡುಗಡೆ ಆಗಿಲ್ಲ. 800 ಕೋಟಿಗೆ ಹೆಚ್ಚು ಬಾಕಿ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಭರವಸೆಗಳಿಗೆ ಹಣ ಹೊಂದಾಣಿಕೆ ಮಾಡೋಕ್ಕಾಗ್ತಲ್ಲ ನಿಮಗೆ. ಚುನಾವಣೆ ಪೂರ್ವದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಏನೋ ಒಂದು ಮಾತು ಭರವಸೆ ಕೊಟ್ಬಿಡ ಅಂತೇಳಿ ಯಾವುದೋ ಇದರಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಧಿಕಾರಕ್ಕೆ ಬಂದ್ರಿ. ಈ ಹೊಂದಾಣಿಕೆ ಮಾಡೋಕ್ಕೋಸ್ಕರ ಮತ್ತು ಕರ್ನಾಟಕದ ಜನರಿಗೆ ಸೇಡಿನ ರಾಜಕಾರಣ ಮಾಡ್ತಾ ಇರೋದಕ್ಕೆ ಇದು ಒಂದು ತಾಜಾ ಉದಾಹರಣೆ. ಲೋಕಸಭೆ ಚುನಾವಣೆಯಲ್ಲಿ ನೀವೆಲ್ಲ ಕಡೆ ಏನು ಭಾಷಣ ಮಾಡಿದ್ರಿ? ಭರವಸೆಗಳು ಕೈ ಹಿಡಿತವೆ, ಭರವಸೆಗಳು ಅಂತ ಹೇಳಿದ್ರಿ. ಭರವಸೆಗಳು ಜನ ನಿಮ್ಮನ್ನು ಸಾರಾಸಾರಾಗಿ ತಿರಸ್ಕಾರ ಮಾಡಿದ್ರು. ಲೋಕಸಭೆ ಚುನಾವಣೆಯಲ್ಲಿ ಕೇವಲ 9 ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯ್ತು. ಸೇಡಿನ ಭಾಗವಾಗಿ ಪೆಟ್ರೋಲ್ಗೆ ಹಿಂದೆಂದೂ ಕಾಣದ ಇತಿಹಾಸ ತಪ್ಪಾಗಲಾರದು. ರಾಜ್ಯದಲ್ಲಿ 1 ಲೀಟ್ರ್ ಪೆಟ್ರೋಲ್ಗೆ 3 ರೂಪಾಯಿ 50 ಪೈಸೆ ಜಾಸ್ತಿ ಮಾಡಿದಿರಿ. ಡೀಸೆಲ್ಗೆ 3 ರೂಪಾಯಿ ಜಾಸ್ತಿ ಮಾಡಿದಿರಿ. ಜನರಿಗೆ ಕಪಾಳ ಮೋಕ್ಷ ಮಾಡಿದಿರಿ. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ನೀವು ತಕ್ಷಣ ಯಾವ ಕನ್ನಡಿಗರ ಅವಮಾನ ಮೋಸ ಮಾಡ್ತಾಯಿದ್ದೀರಿ. ಡೀಸೆಲ್ ಮತ್ತು ಪೆಟ್ರೋಲ್ ದರ ತಕ್ಷಣ ಇಳಿಸ್ಬೇಕು. ಹಾಲಿಗೆ ಪ್ರೋತ್ಸಾಹನ ತಕ್ಷಣ ಬಿಡುಗಡೆ ಮಾಡಬೇಕು. ಅಕ್ಕಿ ಹಣ ಕೊಡಬೇಕು, ಬಿಡುಗಡೆ ಮಾಡಬೇಕು. ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಯಾವ ಭರವಸೆಗಳಲ್ಲಿ ಅಂಗನವಾಡಿ ಮಹಿಳಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರಿ. ಪ್ರೋತ್ಸಾಹಧನ ಇದುವರೆಗೂ ಮಾಡಿಲ್ಲ. ವಚನಭ್ರಷ್ಟರಾಗಿದ್ದೀರಿ. ರೈತನ ಆತ್ಮಹತ್ಯೆ ನಿರಂತರವಾಗ್ತದೆ. ತಕ್ಷಣ ಪ್ರೋತ್ಸಾಹಧನ ಏನು ನೀವು ಭರವಸೆ ಕೊಟ್ಟಿದ್ರಿ ಹೆಚ್ಚು ಮಾಡ್ತೀವಿ ಅಂತ ಅಂಗನವಾಡಿ ಆಶಾ ಕಾರ್ಯಕರ್ತೆ ಅದನ್ನು ಸಹ ಮಾಡಬೇಕು. ಯಾವ NPS ನೌಕರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಿ, NPS ನೌಕರನ್ನ OPS ಮಾಡಬೇಕು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಪೆಟ್ರೋಲ್ ಡೀಸೆಲ್ ದರ ತಕ್ಷಣ ವಾಪಸ್ ಬಿಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಲ್ಲದೇ ಇದ್ದರೆ ರಾಜ್ಯದ ಜನ ದಂಗೆ ಹೇಳ್ತಾರೆ. ಜನರ ಶಾಪ, ಎಲ್ಲ ವರ್ಗದವರ ಶಾಪ ನಿಮ್ಮದೇ ನೋಡಿ. ವಾಲ್ಮೀಕಿ ಇವ್ರು ಹೇಳ್ತಾರೆ, ಮಾತು ಎತ್ತಿದ್ರೆ ಪರಿಶಿಷ್ಟ ಜಾತಿ ಪಂಗಡ ಅಂತ ಹೇಳ್ತಾರೆ. 11,000 ಕೋಟಿ SC ಜನಕ್ಕೆ ಇಟ್ಟಂಥ ಹಣ ವಾಪಸ್ ತೆಗೆದುಕೊಡ್ರಿ ಭರವಸೆಗೋಸ್ಕರ. ವಾಲ್ಮೀಕಿ ನಿಗಮದಲ್ಲಿ 185 ಕೋಟಿ
ಅವ್ಯವರಾಗಿ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ರಾಜೀನಾಮೆ ಕೊಟ್ಟಾಗ ಮಾತ್ರ ಆತನ ಚಂದ್ರಶೇಖರ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ರಾಜ್ಯದಲ್ಲಿ ಕೊಲೆಗಡಕರ ಸರ್ಕಾರ ಇದೆ, ಭ್ರಷ್ಟರ ಸರ್ಕಾರ ಇದೆ, PCM ಅಂತ ಹೇಳ್ತೀರಿ. ಇವತ್ತು ಯಾವ ಸರ್ಕಾರ ಇದೆ ನಿಮ್ಮಲ್ಲಿ? ಅಗಲ್ದವ್ರು ನಡೀತದೆ. ಕೊಟ್ಟ ಮಾತನ್ನು ಉಳಿಸ್ಕೊಳಕ್ಕಾಗ್ತಲ್ಲ, ಜನರ ಮೇಲೆ ತೆರಿಗೆ ಇರ್ತದೆ ರೀ. ತಕ್ಷಣ ವಾಪಸ್ ಬಿಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.